ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಆಗಸ್ಟ್ 2026 ಮಾಸಿಕ ರಾಶಿ ಭವಿಷ್ಯದ ಕಾರ್ಯಕ್ರಮದಲ್ಲಿ ಇಂದು ನಾವು ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಹೇಗಿರಲಿದೆ ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿಸುತ್ತೇನೆ. ಶ್ರಾವಣ ಮಾಸದ ಈ ಪವಿತ್ರ ದಿನಗಳಲ್ಲಿ ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ಪವಿತ್ರ ಹಬ್ಬಗಳು ಬರುತ್ತದೆ. ಈ ಮಾಸದಲ್ಲಿ ಗ್ರಹಗಳ ಸ್ಥಾನ ಪಲ್ಲಾಟವು ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ? ತಿಂಗಳ ಮೊದಲಾರ್ಧ ಹಾಗೂ ದ್ವಿತೀಯಾರ್ಧದಲ್ಲಿ ಆಗುವ ಬದಲಾವಣೆಗಳೇನು ಹಾಗೂ ನಿಮ್ಮ ಸಂಕಷ್ಟಗಳನ್ನು ನಿವಾರಿಸಲು ಅತ್ಯಂತ ಸರಳ ದೈವಿಕ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಗ್ರಹಗಳ ಸಂಚಾರ ಮತ್ತು ಪ್ರಭಾವ ಹೇಗಿರಲಿದೆ ನೋಡೋಣ. ಮೊದಲನೆಯದಾಗಿ ಆಗಸ್ಟ್ 2026ರಲ್ಲಿ ನಿಮ್ಮ ರಾಶಿಗೆ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ಈಗ ನೋಡೋಣ. ಭಾಗ್ಯಸ್ಥಾನದಲ್ಲಿ ಉಚ್ಚ ಗುರು ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ದೊಡ್ಡ ಶಕ್ತಿ ಎಂದರೆ 9ನೇ ಮನೆಯಲ್ಲಿರುವ ಉಚ್ಚ ಗುರುವಿನ ದಿವ್ಯ ನೋಟ. ಗುರುಬಲ ನಿಮ್ಮ ರಾಶಿ ಮೇಲಿರುವುದರಿಂದ ಅಡೆತಡೆಗಳು ನಿವಾರಣೆಯಾಗಿ ದೈವಿಕ ಅನುಗ್ರಹ ಲಭಿಸಲಿದೆ. ದಶಮ ಮತ್ತು ಚತುರ್ಥ ಸ್ಥಾನಗಳಲ್ಲಿ ಕೇತು, ರಾಹು, 10ನೇ ಮನೆಯಲ್ಲಿ ಕೇತು ಮತ್ತು 4ನೇ ಮನೆಯಲ್ಲಿ ರಾಹು ಇರುವುದರಿಂದ ಕರ್ಮಕ್ಷೇತ್ರ ಅಥವಾ ಕೆಲಸದ ಸ್ಥಳದಲ್ಲಿ ಮಾನಸಿಕ ಒತ್ತಡ ಹಾಗೂ ಅಸ್ಥಿರತೆಯ ಭಾವನೆ ಮೂಡಬಹುದು. ಪಂಚಮ ಸ್ಥಾನದಲ್ಲಿ ಶನಿಯು 5ನೇ ಸ್ಥಾನದಲ್ಲಿ ಇರುವುದರಿಂದ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಮುನ್ನಡೆಯಬೇಕಾಗುತ್ತದೆ. ಸೂರ್ಯ ಮತ್ತು ಬುಧ ಸಂಚಾರ ತಿಂಗಳ ಮೊದಲಾರ್ಧಕ್ಕಿಂತ ದ್ವಿತೀಯಾರ್ಧದಲ್ಲಿ ಸೂರ್ಯ ತನ್ನ ಸ್ವಕ್ಷೇತ್ರವಾದ ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಉದ್ಯೋಗದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬರುವುದಾದರೆ ಉದ್ಯೋಗಸ್ಥರಿಗೆ ಆಗಸ್ಟ್ ತಿಂಗಳ ಮೊದಲ 10-15 ದಿನಗಳಲ್ಲಿ ಕೆಲಸದ ಸ್ಥಳದಲ್ಲಿ ಕೇತುವಿನ ಪ್ರಭಾವದಿಂದ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಅಥವಾ ಉದ್ಯೋಗ ಬದಲಾಯಿಸಬೇಕೇ ಎಂಬ ಗೊಂದಲ ಮನಸ್ಸಿನಲ್ಲಿ ಬರಬಹುದು. ಆದರೆ ಜಾಗರೂಕರಾಗಿರಿ. ಆತುರಪಟ್ಟು ಕೆಲಸಕ್ಕೆ ರಾಜೀನಾಮೆ ನೀಡಬೇಡಿ. ಆಗಸ್ಟ್ 17ರ ನಂತರ ಸೂರ್ಯನ ಬಲ ಹೆಚ್ಚಾಗುತ್ತಿದ್ದಂತೆ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ಮೇಲಾಧಿಕಾರಿಗಳ ಬೆಂಬಲ ದೊರೆಯುತ್ತದೆ ಹಾಗೂ ಬಾಕಿ ಉಳಿದಿದ್ದ ಯೋಜನೆಗಳು ಪೂರ್ಣಗೊಳ್ಳುತ್ತದೆ. ಹೊಸ ಉದ್ಯೋಗ ಹುಡುಕಾಟದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಹರಸಿ ಬರಲಿವೆ. ವ್ಯಾಪಾರ ಮತ್ತು ವ್ಯವಹಾರದ ವಿಷಯಕ್ಕೆ ಬರೋಣ. ವ್ಯಾಪಾರಿಗಳಿಗೆ 9ನೇ ಮನೆಯ ಗುರುವಿನ ಕೃಪೆಯಿಂದ ಆದಾಯವು ಸ್ಥಿರವಾಗಿರುತ್ತದೆ. ಹೊಸ ಹೂಡಿಕೆಗಳಿಗೆ ಅಥವಾ ಉದ್ಯಮ ವಿಸ್ತರಣೆಗೆ ಅವಕಾಶಗಳಿವೆ. ಆದರೆ ಪಾಲುದಾರಿಕೆ ವ್ಯವಹಾರ ಮಾಡುತ್ತಿರುವವರು ತಮ್ಮ ಭಾಗಸ್ವಾಮಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸುವುದು ಒಳ್ಳೆಯದು. ಹಣಕಾಸಿನ ಪಾರದಕ್ಷತೆ ಕಾಯ್ದುಕೊಳ್ಳುವುದು ಈ ತಿಂಗಳು ಅತ್ಯಗತ್ಯ. ಆರ್ಥಿಕ ಸ್ಥಿತಿ ಮತ್ತು ಧನಯೋಗ ಹೇಗಿದೆ ಎಂಬುದನ್ನು ಈಗ ನಾನು ತಿಳಿಸುತ್ತೇನೆ. ಧನ ಸಂಪತ್ತು ಮತ್ತು ಹೂಡಿಕೆ ಆರ್ಥಿಕ ದೃಷ್ಟಿಯಿಂದ ಆಗಸ್ಟ್ 2026 ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾದ ತಿಂಗಳು. 9ನೇ ಮನೆಯಲ್ಲಿ ಉಚ್ಚ ಗುರುವಿನ ಸ್ಥಿತಿಯಿಂದಾಗಿ ಧನ ಆಗಮನಕ್ಕೆ ಕೊರತೆ ಇರುವುದಿಲ್ಲ. ಹಳೆಯ ಸಾಲಗಳು ಅಥವಾ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಯಾವುದೆಲ್ಲ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಎಂಬುದು ನೋಡುವ. ಖರ್ಚುಗಳು ಮನೆ ರಿಪೇರಿ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಹಬ್ಬದ ಆಚರಣೆಗಳಿಗಾಗಿ ಖರ್ಚುಗಳು ಹೆಚ್ಚಾಗುತ್ತದೆ. ಶೇರ್ ಮಾರುಕಟ್ಟೆಯಲ್ಲಿ ಅನುಭವವಿಲ್ಲದ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದನ್ನು ನೀವು ತಪ್ಪಿಸಿ. ದೀರ್ಘಕಾಲದ ಹೂಡಿಕೆಗಳು ಉತ್ತಮ ಲಾಭ ನೀಡಲಿದೆ. ಕುಟುಂಬ ಮತ್ತು ದಾಂಪತ್ಯ ಜೀವನದ ವಿಚಾರಕ್ಕೆ ಬರೋಣ. ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣವಿರುತ್ತದೆ. ಶ್ರಾವಣ ಮಾಸದ ಹಬ್ಬಗಳ ಕಾರಣದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಂಭ್ರಮ ನೆಲೆಸಲಿದೆ. ತಂದೆಯ ಕಡೆಯಿಂದ ಅಥವಾ ಹಿರಿಯರಿಂದ ಬೆಂಬಲ ಮತ್ತು ಲಾಭ ದೊರೆಯುತ್ತದೆ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕೋಪ ಮತ್ತು ಭಾವನಾತ್ಮಕ ವ್ಯತ್ಯಾಸಗಳು ಬರಬಹುದು. ರಾಶಾಧಿಪತಿಯ ಪ್ರಭಾವದಿಂದ ಆವೇಶಕ್ಕೆ ಒಳಗಾಗದೆ ತಾಳ್ಮೆಯಿಂದ ಮಾತನಾಡುವುದು ಮುಖ್ಯ. ಪ್ರೇಮಿಗಳಿಗೆ ಈ ತಿಂಗಳು ಮಿಶ್ರ ಫಲ.
ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ತಿಳಿಸಲು ಅಥವಾ ವಿವಾಹ ಮಾತುಕತೆಗೆ ಆಗಸ್ಟ್ ದ್ವಿತೀಯಾರ್ಧ ಸೂಕ್ತ ಸಮಯ. ಶಿಕ್ಷಣ ಮತ್ತು ಆರೋಗ್ಯದ ವಿಷಯಕ್ಕೆ ಬರೋಣ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ. ವೀಸಾ ಹಾಗೂ ಪ್ರವೇಶ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಆದರೆ 5ನೇ ಮನೆಯಲ್ಲಿ ಶನಿ ಹಾಗೂ 4ನೇ ಮನೆಯ ರಾಹುವಿನಿಂದಾಗಿ ಏಕಾಗ್ರತೆ ಕೊರತೆ ಹಾಗೂ ಅನಗತ್ಯ ಆತಂಕ ಎದುರಾಗಬಹುದು. ದಿನವೂ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ. ಆರೋಗ್ಯ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಜಾಗರೂಕತೆ ವಹಿಸಿ. ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುವುದು, ಜಠರ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ರಕ್ತದೊತ್ತಡ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಹಾಗೂ ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಉಂಟಾಗದಂತೆ ನೋಡಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ಕೋಪಗೊಳ್ಳದೆ ಶಾಂತವಾಗಿರಿ. ಪರಿಹಾರಗಳು ಮತ್ತು ಅದೃಷ್ಟ ಸಂಖ್ಯೆ. ಈ ತಿಂಗಳ ಗ್ರಹ ದೋಷಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕೆಳಗಿನ 3 ವಿಶೇಷ ಪರಿಹಾರಗಳನ್ನು ಮಾಡಿ. ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿ ಪೂಜೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸಾ ಪಠಿಸಿ. ಇದರಿಂದ ಕೋಪ ಮತ್ತು ದಾಂಪತ್ಯದ ವಿವಾದಗಳು ನಿವಾರಣೆಯಾಗುತ್ತದೆ. ಗಣಪತಿ ಆರಾಧನೆ. ಕೇತು ಮತ್ತು ರಾಹುವಿನ ದುಷ್ಟಭಾವ ಕಡಿಮೆಯಾಗಲು ಹಾಗೂ ಉದ್ಯೋಗದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಪ್ರತಿದಿನ ಗಣೇಶನಿಗೆ ನಮಸ್ಕರಿಸಿ ಓಂ ಗಂ ಗಣಪತೇ ನಮಃ ಈ ಮಂತ್ರವನ್ನು ಜಪಿಸಿ. ಗುರುರಾಯರ ಅಥವಾ ದತ್ತಾತ್ರೇಯ ಸೇವೆ. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅವರ ದರ್ಶನ ಪಡೆದು ಹಳದಿ ಹೂವು ಅಥವಾ ಕಡಲೆಬೇಳೆ ದಾನ ಮಾಡಿ. ಆಗಸ್ಟ್ 2026ರ ಅದೃಷ್ಟ ವಿವರಗಳು. ಅದೃಷ್ಟದ ಸಂಖ್ಯೆಗಳು 3, 9, 12. ಅದೃಷ್ಟದ ಬಣ್ಣಗಳು ಕೆಂಪು, ಹಳದಿ ಚಿನ್ನದ ಬಣ್ಣ. ಅದೃಷ್ಟದ ದಿನಗಳು ಮಂಗಳವಾರ ಮತ್ತು ಗುರುವಾರ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿ ಅಥವಾ ಜಾತಕದ ಕುರಿತು ಯಾವುದೇ ನಿರ್ದಿಷ್ಟ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸರ್ವೇ ಜನಂ ಸುಖಿನೋ ಭವಂತು. ಧನ್ಯವಾದಗಳು.